ಹ್ಮ್ ಮಲ್ಲಪ್ಪ ಹುಲ್ಲೂರು ಲೈನ್ದಾಗ ಅದಾರ ಇಲ್ಲ ನೋಡ್ರಿ ಮತ್ತ ಅದಿರಿ ಗುರುಗಳೇ ಹುಲ್ಲೂರು ಗುರುಗಳು. ಕಚ್ಚಿದಾರರು ಯಾವ ಗ್ರಂಥ ರೀ ಅದು? ಅಚ್ಚಾ ಹಾ ಹಾ ಶೀರ್ಷಿಕೆ. ಅದೇ ಗುರುದೇವನನ್ನೇ ಕುರಿತು
ಗುರುದೇವನೇ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ತಾನು ಸೃಷ್ಟಿ ಮಾಡಿದ ಬ್ರಹ್ಮಾಂಡವನ್ನ ತಾನೇ ಪರಮಾನಂದದಿಂದ ನೋಡಲಕ್ಕ ಅಂಗವನ್ನ ಸೃಷ್ಟಿ ಮಾಡ ಅರಿವನ್ನು ಗುರುದೇವ ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ತಾನು ಸೃಷ್ಟಿ ಮಾಡಿದ ಬ್ರಹ್ಮಾಂಡವನ್ನ ತಾನೇ ಪರಮಾನಂದದಿಂದ ನೋಡಲಕ್ಕ ಅಂಗವನ್ನ ಸೃಷ್ಟಿ ಮಾಡಿ ಆ ಸರ್ವಾಂಗದಲ್ಲೂ ತಾನು ಲಿಂಗವಾಗಿ ಸಂಗಮವಾದ ಅವರು ಶರಣ ಹೇಳ್ತಾರೆ. ಹಾಗಾದರೆ ಅಂಗದ ಮೇಲೆ ಧರಿಸಿದ ಲಿಂಗ ಅಲ್ಲೇನು ಅಂತ ಬಸವಣ್ಣ ಅಂತ ಶರಣ ನೀವು ಬರೇ ಗುರುದೇವ ಅರಿವು ಎಂಬ ಗುರುದೇವ ಬ್ರಹ್ಮಾಂಡ ಸೃಷ್ಟಿ ಮಾಡಿ ತಾನು ಸೃಷ್ಟಿ ಮಾಡಿದ ಬ್ರಹ್ಮಾಂಡವನ್ನ ತಾನೇ ಬ್ರಹ್ಮಾಂಡದಿಂದ ನೋಡುವ ಸಲುವಾಗಿ ಅಂಗವನ್ನು ಸೃಷ್ಟಿ ಮಾಡಿ ಆ ಸರ್ವಾಂಗದಲ್ಲಿ ಕೂಡ ಅವನೇ ಅದನ್ನ ಲಿಂಗವಾಗಿ ಸಂಗಮವಾದ ಅಂತ ಹೇಳಿದ್ರಿ. ಆದ್ರ ಅಂಗದ ಮೇಲೆ ಧರಿಸಿದಂತ ಲಿಂಗದಲ್ಲ ಅದು ಲಿಂಗ ಅಲ್ಲೇ ಬಸವಣ್ಣ ಅಂತ ಒಬ್ಬ ಶರಣ ಕೇಳ್ತಾನೆ. ಆಗ ಬಸವಣ್ಣವ್ರೇನ್ ಹೇಳ್ತಾರ, ಯಾವುದೇ ಜಡವಸ್ತು ತನ್ನನ್ನು ತಿಳಿಯಲು ಸಾಧ್ಯವೇ ಅಂತ ಕೇಳ್ತಾರೆ. ಯಾವುದೇ ಜಡವಸ್ತು ತನ್ನನ್ನು ತಾನು ತಿಳಿಯಲು ಸಾಧ್ಯವೇ? ತಿಳಿದು ಅದು ನನಗೆ ಏನಾದರೂ ಹೇಳಲಕ್ಕೆ ಸಾಧ್ಯವೇ ಅನ್ನುವುದನ್ನ ತಾವೇ ಸ್ವಾನುಭವದಿಂದ ತಿಳಿದು ನೋಡ್ರಿ ಅಂತ ಬಸವಣ್ಣವ್ರು ಹೇಳ್ತಾರೆ. ಕುರುವಿನ ಬಗ್ಗೆ ಹೇಳ್ತಾರ ಕುರು. ಇಲ್ಲ, ಇಲ್ಲಿ ಇದ್ರ ಬಗ್ಗೆ ಹೇಳಿಸುವುಗಳೇ ಇಲ್ಲ. ಲಿಂಗ ಅಂದ್ರೆ ಇಷ್ಟಲಿಂಗ ಕೊಳ್ಳಾಗ ಹಾಕೊಂಡಿರಲ್ಲ, ಆ ಲಿಂಗ ಅಲ್ಲೇನು ಅಂತ ಪ್ರಶ್ನೆ ಮಾಡ್ಲಕತ್ತಾರ. ಒಳಗ ತಾನೇ ಲಿಂಗವಾಗಿ ವ್ಯಾಪಿಸಿದ ಆ ಚೈತನ್ಯ ತಾನೇ ಲಿಂಗವಾಗಿ ವ್ಯಾಪಿಸಿದ ಅಂದ್ರೆ ಅರಿವಿನ ರೂಪದಲ್ಲಿ ತಾನು ವ್ಯಾಪಿಸಿದ ಅಂತ ಒಳಗ ಲಿಂಗ ಅದಾನ ಅಂತಂದ್ರೆ ಕೊಳ್ಳಾಗ ಹಾಕೊಂಡ ಲಿಂಗದ ಬಗ್ಗೆ ಏನಪ್ಪ ಅಂತ ಕ್ವಶನ್ ಮಾಡ್ಲಕತ್ತಾರ. ಲಿಂಗ ಅಲ್ಲೇನಂತ ಕೇಳಿದಾಗ ಆ ಲಿಂಗಕ್ಕೆ ತಾನು ಯಾರು ಅಂತೇಳಿ ಅದಕ್ಕೆ ಚಿದ್ರೂಪ ಅರಿವು ಇಲ್ಲ, ಅದಕ್ಕೆ ಕುರು ಅದು. ಯಾವುದೇ ಜಡವಸ್ತು ತನ್ನನ್ನು ತಿಳಿಯಲು ಸಾಧ್ಯವೇ ಅಂತ ಹೇಳ್ತಾರೆ ಅವರು. ಹೌದು. ತಿಳಿದು ಅದು ನನಗೇನಾದ್ರೂ ಹೇಳಕ್ಕೆ ಅದು ಲಿಂಗ ತನ್ನನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಮತ್ತ ಆ ಲಿಂಗ ಕೊರಳಲ್ಲಿ ಕಟ್ಟಿದಂತ ಧರಿಸಿದಂತ ಲಿಂಗ ನನಗೇನಾದ್ರೂ ಹೇಳಕ್ಕೆ ಸಾಧ್ಯ ಅದನು? ನಾ ಹೇಳಿದ್ದ ಅದು ಕೇಳಲ್ಲ, ಅದು ನನಗೇನು ಹೇಳಲ್ಲ, ನಾ ಕೊಟ್ಟದ್ದು ಅದು ತಗೊಳ್ಳಲ್ಲ, ನನಗದೇನು ಕೊಡಲ್ಲ. ವ್ಯವಹಾರ ಇಲ್ಲ. ಅದಕ್ಕೆ ನೀವೇ ನಿಮ್ಮ ಸ್ವಾನುಭವದಿಂದ ತಿಳ್ಕೊಂಡು ನೋಡ್ರಿ ಅಂತ ಬಸವಣ್ಣವ್ರು ಹೇಳ. ಅವಾಗ ಪ್ರಭುದೇವ್ರು ಹೇಳ್ತಾರೆ, ತನ್ನ ಕಾಲು ತೊಳೆದ ಬಳಿಕ ಲಿಂಗಕ್ಕೆ ಮಜ್ಜನವ ಮಾಡುವ. ಪಾದೋದಕ ಲಿಂಗಕ್ಕೆ ಹಾಕ್ತಾರ. ತನ್ನ ಕಾಲು ತೊಳೆದ ಬಳಿಕ ಲಿಂಗಕ್ಕೆ ಮಜ್ಜನವ ಮಾಡುವ. ಕರೆಕ್ಟ್. ತಾನು ಲಿಂಗವೋ ಅಥವಾ ಲಿಂಗವೋ ಬಲ್ಲಡೆ ನೀವು ಹೇಳಿದ ಗುಹೇಶ್ವರ ಲಿಂಗವನ್ನು ಅಂತ ಹೇಳ್ತಾರೆ. ಆಗ ಅಂಗದ ಮೇಲೆ ನೀರು ಸುರಿದುಕೊಂಡ್ರ ಅಂಗ ಆನಂದದಿಂದ ಪುಳಕಿತಗೊಳ್ಳುತ್ತದೆ. ಅಂಗದ ಮೇಲೆ ಶರೀರದ ಮೇಲೆ ನೀರು ಸುರಿಕೊಂಡ್ರ ನಮ್ಮ ಶರೀರ ಅಥವಾ ಅಂಗ ಆನಂದದಿಂದ ಪುಳಕಿತಗೊಳ್ಳುತ್ತೆ. ಯಾಕಂದ್ರೆ ನಮ್ಮ ಪ್ರತಿಯೊಂದು ಸರ್ವಾಂಗದಲ್ಲೂ ಅರಿವಿನ ಲಿಂಗ ಏನೇ ಅದಾನ. ಸರ್ವಾಂಗದಲ್ಲೂ ಅರಿವಿನ ಲಿಂಗ ಏನೇ ಅದಾನ. ನಂತರ ಅಂಗದ ಮೇಲೆ ಕಟ್ಟಿಕೊಂಡ ಲಿಂಗಕ್ಕೆ ಮಜ್ಜನ ಮಾಡಿದ್ರ ಅದು ನೆನೆಯೂ ಇಲ್ಲ, ಅದು ಹಂಗೆ ಬಿಟ್ಟು ಬಾಡೋದು. ಎರೆದರೆ ನೆನೆಯದು, ಮರೆದಡೆ ಬಾಡದು. ಉರುಳಿಲ್ಲ ಲಿಂಗಾರ್ಚನೆ. ಇದು ಅಂಗದ ಮೇಲೆ ಕಟ್ಟಿಕೊಂಡ ಲಿಂಗ ಸ್ವರೂಪ ಇದು. ಹೌದು. ಅಂಗಕ್ಕೆ ಜನ್ಮ ಕೊಟ್ಟು ಅಂಗದಲ್ಲಿಯೇ ಇದ್ದು ಕೈ ಹಿಡಿದು ಮುನ್ನಡೆಸುವ ಲಿಂಗವೋ ಏನು ಅಂಗದ ಮೇಲೆ ಕಟ್ಟಿಕೊಂಡ ಲಿಂಗವೋ ಅಂತ ಮತ್ತೆ
ಈಗ ಅರ್ಥ ಮಾಡ್ಕೊಡ್ರಿ. ಅಂಗಕ್ಕೆ ಜನ್ಮ ಕೊಟ್ಟು ಯಾವುದು ಅರಿವು, ಅಂಗಕ್ಕೆ ಜನ್ಮ ಕೊಟ್ಟದ್ದು ಯಾವುದು ಅರಿವು. ಅಂಗಕ್ಕೆ ಜನ್ಮ ಕೊಟ್ಟು ಅಂಗದಲ್ಲೇ ಇದ್ದು ಅಂಗದ ಕೈ ಹಿಡಿದು ಮುನ್ನಡೆಸುವ ಲಿಂಗ ಅಂದ್ರೆ ಅರಿವು ಎನ್ನುವ ಲಿಂಗ. ಅದು ಲಿಂಗನೋ ಅಥವಾ ಏನು ನಿಮ್ಮ ಅಂಗದ ಮೇಲೆ ಕಟ್ಟಿಕೊಂಡ ಲಿಂಗವು ಇಲ್ಲಿ ಬರೇ ಯಾರು ಪ್ರಭುದೇವರು ಹೇಳ್ತಾರೆ, ಅವರು ಶರಣ ಕೇಳ್ತಾರೆ. ಅಂಗದಲ್ಲಿ ಇದ್ದು ಅಂಗಕ್ಕೆ ದ್ರೋಹ ಬಗೆಯುವ ಸದಾ ಅಂಗದ ದಾರಿ ತಪ್ಪಿಸುವ ಮನ ಅಂಗದಲ್ಲಿ ಹೇಗೆ ಸೃಷ್ಟಿಯಾಯಿತು ಪ್ರಭು ಅಂತ ಪ್ರಶ್ನೆ ಮಾಡ್ತಾನೆ ಶರಣ. ಯಾವುದು ಮನ ಅಂಗದೊಳಗೆ ಅದ, ಅಂಗಕ್ಕೆ ದ್ರೋಹನೂ ಮಾಡ್ತದ. ದ್ರೋಹ ಪಡೆಯುವಂತ ಸದಾ ಅಂಗದ ದಾರಿ ತಪ್ಪಿಸ್ತದ. ಅಂಗದ ದಾರಿ ತಪ್ಪಿಸುವ ಮನಸ್ಸು ಅಂಗದಲ್ಲಿ ಹೆಂಗ ಸೃಷ್ಟಿಯಾಯಿತು ಪ್ರಭುದೇವರೇ ಅಂತ ಕೇಳಿದಾಗ ಪ್ರಭುದೇವರು ಹೇಳ್ತಾನೆ, ಮುಗುಳ್ನ ಹುತ್ತ. ಬಸವಣ್ಣವ್ರ ಕಡೆ ನೋಡಿ, ಬಸವಣ್ಣ ಈ ಪ್ರಶ್ನೆಯನ್ನು ತಾವೇ ವಿವರಿಸಿ ಹೇಳ್ರಿ ಅಂತ ಹೇಳ್ತಾರೆ ಪ್ರಭುದೇವ್. ಆಗ ಬಸವಣ್ಣವರ ಅಪ್ಪಣೆ ಮಹಾಪ್ರಭು ಅಂತ ಹೇಳಿ, ಅರಿವು ಎನ್ನುವ ಗುರುದೇವನ ಲಿಂಗಯ್ಯನಾಗಿ, ಅರಿವು ಎನ್ನುವ ಗುರುದೇವನೇ ಲಿಂಗಯ್ಯನಾಗಿ ಅಂಗಕ್ಕೆ ಜನ್ಮ ಕೊಟ್ಟ. ತನ್ನನ್ನು ತಿಳಿಯಲು ಅಂಗದಲ್ಲಿಯೇ ಮನಕ್ಕೆ ಜನ್ಮ ಕೊಟ್ಟ. ಅರಿವು ಎನ್ನುವ ಗುರುದೇವನೇ ಲಿಂಗಯ್ಯನಾಗಿ ಅಂಗಕ್ಕೆ ಜನ್ಮ ಕೊಟ್ಟ. ತನ್ನನ್ನು ಅರಿಯಲು, ತನ್ನನ್ನು ತಿಳಿಯಲು ಅಂಗದಲ್ಲಿಯೇ ಮನಕ್ಕೂ ಕೂಡ ಜನ್ಮ ಕೊಟ್ಟ. ಮನ ಲಿಂಗಯ್ಯನಿಗೆ ಶರಣ ಹೋಗುವುದನ್ನು ಬಿಟ್ಟು ಅಂಗದ ಮಾಡ್ತದೆ. ಮನಸ್ಸ ಲಿಂಗಯ್ಯನ ಜೊತೆಗೆ ಬೆರೆತು ಅದು ಶರಣ ಹೋಗುವುದನ್ನು ಬಿಟ್ಟು ಅದು ಅಂಗದ ಸಂಘ ಮಾಡ್ತು. ಅಂಗದ ಮೂಲಕ ಸುಖ ದುಃಖಗಳನ್ನ ಅನುಭವಿಸ್ತಾ ಅಂಗದೊಂದಿಗೆ ವಿಲಿ ಒದ್ದಾಡ್ತಾ ತನ್ನ ಸುಖಕ್ಕಾಗಿ ಲಿಂಗಯ್ಯನ ಅಂಗವನ್ನ ಮನ ಬಳಸಿಕೊಳ್ತಾ ಚಾಲು ಮಾಡ್ತಾರೆ. ದುಃಖ ಹುಡುಕುತ್ತಾ ಹೊರಟದು, ಮನ ದುಃಖ ಹುಡುಕುತ್ತಾ ಹೋಗ್ತದ. ಸಿಗಲಾರ್ದಾಗ ಅಂಗವನ್ನು ದುಃಖಕ್ಕೆ ಈಡು ಮಾಡ್ತದೆ. ಇದೇ ಮನಸ್ಸಿನ ಕೆಲಸ. ಹೌದು. ಮತ್ತೆ ಈಗ ನೀವು ಮಾತಾಡ್ಲಕತ್ತೀರಲ್ಲ, ಈಗ ಇದು ಓದಿ ಹೇಳಕತ್ತೀರಲ್ಲ, ಈಗ ಮಾತಾಡ್ಲಕತ್ತಿದ್ದು ನಿಮ್ ಕೊಳ್ಳಗಿರ ಲಿಂಗ ಇದ್ದದಕ್ ಮಾತಾಡ್ಲಕತ್ತೀರ, ಒಳಗ ಅರಿವು ಎಂಬ ಲಿಂಗ ಇದ್ದದಕ್ ಮಾತಾಡ್ಲಕತ್ತೀರಿ? ಮತ್ತ ಈಗ ನೀವ್ ಹೇಳಿದ್ ಕೇಳಕತ್ತೀನಿ ಅಂದ್ರೆ ನಾನು ಕೊಳ್ಳನ್ ಲಿಂಗದಲ್ಲಿಂತ ಏನ್ ಕೇಳಕತ್ತಿಲ್ಲ. ಒಳಗಿರ ಅರಿವನ್ನ ಲಿಂಗ ಇದ್ದದಕ್ಕೆ ನಾನು ಕೇಳಕತ್ತೀನಿ. ಆ ಚೈತನ್ಯವನ್ನ ಗುರುತಿಸಿ ಆ ಚೈತನ್ಯನೇ ತನ್ನ ಸ್ವರೂಪ ಅಂತ ತಿಳಿದುಕೊಳ್ಳುವವರು ಹೊರಗೆ ಅಂತವ್ರು ಯಾರದಾರ ಅಂತಂದ್ರೆ ಅದು ಗುರುತಿಸೋದಕ್ಕೆ ಒಂದು ಲಿಂಗ ಕೊಳ್ಳ ಕಟ್ಕೊಂಡಾರ. ಅರಿವೇ ಲಿಂಗ, ಅರಿವೇ ತನ್ನ ಸ್ವರೂಪ ಅಂತೇಳಿ ಅರಿವುಳ್ಳವರು ಅಂತ ಹೇಳಕ್ಕೆ ಗೊತ್ತಾಗಬೇಕಲ್ಲ. ಗೊತ್ತಾಗೋದಕ್ಕ ಅದು ಹೊರಗೊಂದು ಕುರುಹು ಕೊಟ್ಟಾರ. ಐಡೆಂಟಿಫಿಕೇಶನ್ ಸಲುವಾಗಿ ಅಷ್ಟೇ ಅದು. ಐಡಿ ಕಾರ್ಡ್, ಆಧಾರ್ ಕಾರ್ಡ್ ಇದ್ದಂಗ ಅದ ಲಿಂಗ ಅಂದ್ರ. ಕೆಲಸ ಹೌದು. ಈ ಅಂಗದ ಸುಖ ದುಃಖಗಳಿಗೆ ಮನಸ್ಸೇ ಕಾರಣ ಏನು ಬಸವಣ್ಣ ಅಂತ ಕೇಳ್ತಾನೆ. ಹೌದು. ದುಃಖಕ್ಕ ಮನ ಕಾರಣ ಏನು ಬಸವಣ್ಣ ಹೇಳ್ದ. ಸರಿಯಾಗಿ ಹೇಳಲು ಇದನ್ನ ಗುರುದೇವ ಸರ್ವಾಂಗವನ್ನ ಲಿಂಗವನ್ನಾಗಿ ಮಾಡಿದ್ದಾರೆ.
ಅರಿವನ್ನು ಗುರುದೇವ ಸರ್ವಾಂಗವನ್ನ ಲಿಂಗವನ್ನಾಗಿ ಮಾಡಿದ್ದಾನೆ. ಆತ ಅಂಗದಲ್ಲೇ ಇದ್ದು ಅವ್ಯಕ್ತ ಅರಿವಿನ ಅಂಗವಾಗಿ ಅಂಗಕ್ಕೂ ಮನಕ್ಕೂ ಸದಾ ಪಾಠ ಮಾಡ್ತಾ ಇದ್ದನು. ಆ ಅಂಗದಲ್ಲಿಯೇ ಆ ಅರಿವಿನ ಗುರುದೇವಿದ್ದು ಅವ ಅವ್ಯಕ್ತಿಯಿಂದ ಅರಿವಿನ ಅಂಗ ಆಗಿಸಿಂದ ಅದು ಅಂಗಕ್ಕೂ ಪಾಠ ಮಾಡ್ತಾನ, ಮನಕ್ಕೂ ಪಾಠ ಮಾಡ್ತಾ ಇದ್ದ. ಅಂತರ್ಬೋಧೆ ಅಂತಾರ ಅದಕ್ಕೆ. ಅಂತರ್ಬೋಧೆ ಅಥವಾ ಇಂಟ್ಯೂಷನ್, ಒಳಗೆ ಕೂತು ಟ್ಯೂಷನ್ ಹೇಳ್ತಿರ್ತಾವ. ಅಂತರ್ಬೋಧೆ. ಗುರುದೇವ ಮಾಡುವ ಪಾಠವನ್ನ ತನು ಮತ್ತು ಮನ ಕೇಳುವುದೇ ಇಲ್ಲ. ಗುರುದೇವ ಹೇಳುವುದು ಪಾಠ ತನು ಮತ್ತು ಮನ ಕೇಳುವುದೇ ಇಲ್ಲ. ಹಿಂದಿಂದ ಆ ತನುವಿಗೆ ಸದಾ ದುಃಖ ಉಂಟಾಗ್ತದೆ. ಯಾಕೆ ಕೇಳಂಗಿಲ್ಲ ಅಂದ್ರೆ ಅವು ವಿಷಯ ಸಮ್ಮುಖಿ ಅದಾವ, ಆತ್ಮ ಸಮ್ಮುಖಿ ಇಲ್ಲವು. ವಿಷಯ ಸಮ್ಮುಖಿಯಾಗಿ ವಿಷಯಾಸಕ್ತವಾಗಿ ಬಹಿರ್ಮುಖಿಯಾಗಿ ಹೋಗ್ತಾ ಇರುವ ಕಾರಣ ಹಂಗಾಗ್ಲಾಗತ್ತದ. ಅಂತರ್ಮುಖಿ ಆದವು ಅಂತಂದ್ರೆ ಗುರುದೇವನ ಪಾಠ ಕೇಳ್ತಾವ. ಅಂತರ್ಮುಖಿ ಇಲ್ಲವು, ಬಹಿರ್ಮುಖಿ ಇದ್ದದಕ್ಕೆ ಗುರುದೇವನ ಪಾಠ ಅವಕ್ಕ ಕಿವ್ಯಾಗ ಬೀಳಲ್ಲ. ಈಗ ಇವ ಮನ್ಯಾಗ ಕೂತ್ ಪಾಠ ಹೇಳಕತ್ತಾನ, ಹೊರಗೆ ಅಡ್ಡಾಡ್ಲಕತ್ತಾವ. ಮತ್ತ ಹೊರಗೆ ಅಡ್ಡಾಡೋಕೆ ಒಳಗೆ ಕೂತು ಹೇಳೋನ್ ಏನ್ ಕೇಳಕ್ ಸರ್? ಹೆಂಗ ಬಸವಣ್ಣ ಸ್ವಲ್ಪ ಹೇಳಿಲ್ಲ ಅಂತ ಹೇಳ್ತಾನ. ಇನ್ನೊಂದ್ ಸ್ವಲ್ಪ ಇವತ್ತು ಹೇಳ್ರಿ ಅಂತ ಬಸವಣ್ಣವ್ರ. ತನು ಮನವಿನೊಂದಿಗೆ ಇಲ್ಲ, ಮನ ತನುವಿನೊಂದಿಗೆ ದುಃಖಿಸುವುದಕ್ಕಾಗಿ, ತನುವಿನೊಂದಿಗೆ ದುಃಖ ಪಡುವುದಕ್ಕಾಗಿ ತನುವಿನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ತರಗಳನ್ನು ಸೃಷ್ಟಿ ಮಾಡ್ಯಾರ. ತನು ಇದು ಮನ ತನುವಿನೊಂದಿಗೆ ದುಃಖ ಪಡುವುದಕ್ಕಾಗಿ ಅಥವಾ ದುಃಖಿಸುವುದಕ್ಕಾಗಿ ತನುವಿನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ತರಗಳನ್ನು ಸೃಷ್ಟಿ ಮಾಡಿದ. ಸಪ್ತ ವ್ಯಸನಗಳನ್ನು, ಅಷ್ಟಮದಗಳನ್ನು ಕೂಡ ಸೃಷ್ಟಿ ಮಾಡಿದ. ಭಾವ ದುರ್ಭಾವಗಳನ್ನು ಸೃಷ್ಟಿ ಮಾಡಿದೆ. ಇವುಗಳ ಮೂಲಕ ಮನ ಸುಖ ಮತ್ತು ದುಃಖದ ಸುಖವನ್ನ ಸದಾ ತನು ಅನುಭವಿಸುತ್ತದೆ. ಇವುಗಳ ಮುಖಾಂತರ ಮನಸ್ಸ ಸುಖ ಮತ್ತು ದುಃಖದ ಸುಖ ಸದಾ ತನು ಅನುಭವಿಸುತ್ತದೆ. ತನು ಮನಕ್ಕ ಉಪಕರಣವಾಗಿ ಮಾರ್ಪಟ್ಟದೆ. ಆ ಶರಣ ಹೇಳ್ತಾರ, ತನುವಿಗೆ ಆಗುವ ದುಃಖ ಕೂಡ ಮನಕ್ಕ ಸುಖವಾಗುತ್ತದೆ ಗುರುಗಳೇ ಹೆಂಗ ಅಂತ ಮಾತಾಡಿ ಕೇಳ್ತಾರ. ತನುವಿಗೆ ಆಗುವಂತ ದುಃಖ ಮನಕ್ಕ ಸುಖ ಆಗುತ್ತದೇನು? ಶರೀರಕ್ಕೆ ಆಗುವಂತ ದುಃಖ ಕೂಡ ಆ ಮನಸ್ಸಿಗೆ ಸುಖ ಆಗುತ್ತದೇನು? ಅದು ಹೆಂಗ ಕೇಳಿದಾಗ ಬಸವಣ್ಣವ್ರು ಹೇಳ್ತಾರೆ, ಹೌದು ಶರಣರೇ ಅಂತಾರೆ. ತನುವಿಗೆ ಆದಂತ ದುಃಖ ಮನಸ್ಸಿಗೆ ಸಂತೋಷ ಆಗ್ತದೆ, ಅವನ ಸುಖ ಆಗ್ತದೆ. ಹೆಂಗಂದ್ರೆ ವಿಷಯ ಸುಖಕ್ಕಾಗಿ ತನುವನ್ನು ಮನ ಆದರ ಮಾಡಲು ಪ್ರೇರೇಪಣೆ ಮಾಡ್ತದೆ. ವಿಷಯ ಸುಖಕ್ಕಾಗಿ ತನುವನ್ನ ಅಂದ್ರೆ ಈ ಶರೀರವನ್ನ ಮನಸ್ಸು ಆದರ ಮಾಡಲಿಕ್ಕೆ ಪ್ರೇರೇಪಣೆ ಮಾಡ್ತದೆ. ಆದರ ಮಾಡುವಾಗ ಆ ತನು ಆದರ ಮಾಡುವಾಗ ಸಿಕ್ ಹಾಕೊಂತು ಅಂತಂದ್ರೆ ತನುವಿನ ಮರ್ಯಾದೆ ಹಾಳಾಯ್ತು. ಹಾಳಾಗಿ ಇನ್ನ ನೀನು ಬದುಕಲಾಗಿಲ್ಲ ಅಂತೇಳಿ ಮನಸ್ಸೇ ತನುವನ್ನ ಆತ್ಮಹತ್ಯೆ ಕರ್ಕೊಂಡು ಹೋಗ್ತದ. ಹಾಗೆ ಮಾಡಿ ಸಿಕ್ತು, ತನ್ನ ಮರ್ಯಾದೆಲ್ಲ ನಂದು ಹಾಳಾಯ್ತು, ನಂದು ಏನು ಉಳಿದಿಲ್ಲ ಅಂತೇಳಿ ಆ ಮನಸ್ಸೇ ಆ ಶರೀರಕ್ಕೆ ಆತ್ಮಹತ್ಯೆ ಮಾಡ್ಕೊಂಡು ಬಿಡೋಕೆ ಮತ್ತೆ ಪ್ರೇರೇಪಣೆ ಮಾಡ್ತದಲ್ಲಿ. ತನುವನ್ನು ಆದರ ಮಾಡಲು ಹಚ್ಚಿದಾಗಲೂ ಮನಸ್ಸು ಸುಖ ಅಂತದ. ಶರೀರ ಆದರ ಮಾಡಿ ಹಚ್ಚಿದಾಗ ಮನಸ್ಸು ಸುಖ ಅನ್ಕೊಳ್ತದ. ಮನಸ್ಸು ತನುವನ್ನು ಸಾಯಬೇಕು ಕರ್ಕೊಂಡು ಹೋಗ್ತದೆ ಯಾವುದು ಮನಸ್ಸು. ಅವಾಗ ಹೋಗುವಾಗಲೂ ಕೂಡ ಮನಸ್ಸು ಸುಖ ಆಗ್ತದೆ, ಸಂತೋಷ ಆಗ್ತದೆ. ತನುವಿನಲ್ಲಿಯೇ
ಹೌದಲ್ಲ? ಈ ರೀತಿಯಾಗಿ ತ್ರಿಗಲ ಪಂಥಿಯನ್ನ ತನಗೆ ತಾನೇ ತಿಳಿದುಕೊಂಡ ತನುವೇ ಧನ್ಯ. ಈ 3 ಪಾಯಿಂಟ್ ಏನದಲ್ರಿ, 3 ಪಾಯಿಂಟ್ ತ್ರಿಗಲ ತನುವಿನಲ್ಲಿ ತನ್ಮಯವಾದಂತಹ ಗುರುದೇವ ಮನದ ತಪ್ಪನ್ನ ಮತ್ತ ಮನ್ನಿಸಿ ಇದು ಹಿಂಗ್ ಮಾಡ್ಬೇಡ ಅಂತೇಳಿ ಹೇಳಕ್ಕಾದ್ರು ತನು ಮತ್ತು ಮನಸ್ಸು ಕೇಳುವುದಿಲ್ಲ. ಇದೊಂದೇ ಪಾಯಿಂಟ್. ಎರಡನೇದು ತನು ಮತ್ತು ಮನದ ಅಜ್ಞಾನ ತನುವಿನಲ್ಲೇ ನಡೆದ. ಮೂರನೇದು ತನು ಮತ್ತು ಮನಕ್ಕೆ ಮಾಡುವ ಗುರುದೇವನ ಪಾಠ, ಅರಿವಿನ ಪಾಠ, ಅದು ಕೂಡ ತನುವಿನಲ್ಲೇ ನಡೆದ. ಈ 3 ಈ ತ್ರಿಗಲ ಪುಂಜಿಯನ್ನ ತನಗೆ ತಾನೇ ತಿಳಿದುಕೊಂಡ, ಈ 3 ಏನದನ ತನಗೆ ತಾನೇ ತಿಳ್ಕೊಂಡ ತನುವೇ ಧನ್ಯ ಅಂತ. ತನಗೆ ತಾನೇ ತಿಳಿದುಕೊಂಡ ತನುವೇ, ಅದೇ ಕಾಯವೇ ಕೈಲಾಸ. ಕಾಯವೇ. ಈ 3 ತನುವಿನಲ್ಲಿರುವ ಅರಿವಿನ ಗುರುದೇವನ ಪಾಠವನ್ನ ಕೇಳಿತು ಅಂತಂದ್ರೆ ತನು ಮತ್ತು ಮನ ಧನ್ಯ. ಅದು ಸ್ಥೂಲ ಸೂಕ್ಷ್ಮ ಕಾರಣ ಎಲ್ಲಾನು ಬಂತು ತನು ಅಂತಂದ್ರೆ. ಸ್ಥೂಲ ತನು, ಸೂಕ್ಷ್ಮ ತನು, ಕಾರಣ ತನು, ಅದರೊಳಗಿರುವಂತ ಪರಮಾತ್ಮನ ಪ್ರತಿಬಿಂಬ ಜೀವ ಎಲ್ಲಾನು ಅದು ಅರ್ಥ ಮಾಡ್ಕೋಬೇಕು. ತನ್ನ ಅರಿವಿನ ಸ್ವರೂಪವನ್ನು ಅರ್ಥ ಮಾಡ್ಕೋಬೇಕು. ಪ್ರಶ್ನೆ ಇಲ್ಲಿ ಮುಗಿತು ಗುರುಗಳು. ಇಲ್ಲಿ ಬಸವಣ್ಣ ಏನ್ ಹೇಳಲ್ಲ, ಜಡವಸ್ತು ಯಾವುದು ಜಡವಸ್ತು ತನ್ನನ್ನು ತಿಳಿಯಲು ಸಾಧ್ಯವೇ ಅಂತ ಪ್ರಶ್ನೆ. ಅಂದ್ರ ಅದು ಲಿಂಗ ಜಡವಸ್ತು ಅಂತ, ಅದು ಜಡವಸ್ತು ಅದನ್ನ ತಾನೇ ಅದು ಹಾಕಬಾರ್ದು ಅಂತ ಏನು ಹೇಳಿಲ್ಲ ಅವರು. ನಿಮ್ಮ ಸ್ವಾನುಭವದಿಂದ ನೀವು ತಿಳ್ಕೊಳ್ರಿ ಅಂತ ಹೇಳಿದ್ರು ಬಸವಣ್ಣ ಅವರು. ಜಡವಸ್ತು ತಾನು ಅಂಗದ ನೀರಿನ ಲಿಂಗ ಅದು ತಾನು ಏನು ಅನ್ನೋದು ತನ್ನ ಅರಿವಿಲ್ಲ. ಮತ್ತ ಅದು ತಿಳಿದು ಕೂಡ ಅದು ತಿಳಿದು ಅಕಸ್ಮಾತ್ ಅದು ತಿಳಿದಿತ್ತಂದ್ರೆ ನನಗೇನಾದ್ರೂ ಅದನ್ನು ಹೇಳಕ್ಕೆ ಸಾಧ್ಯದನು ಅಂತ ನೀವೇ ಅದನ್ನು ಸ್ವಾನುಭವದಿಂದ ತಿಳ್ಕೊಳ್ರಿ ಅಂತ ಹೇಳ್ಬಿಡ್ತೇವೆ. ಇಲ್ಲೇ ಪ್ರಶ್ನೆ ಮಲಪ್ಪಣ ಗೊತ್ತಾಗ್ರಿ. ನಾನು ಕೇಳಿದ ಪ್ರಶ್ನೆ ನೀವು ಕೇಳಿದ ಪ್ರಶ್ನೆ ಹೇಳ್ರಿ. ಅದೊಂದಿಗೆ ಜಡವಸ್ತು ಅಂತ ಗೊತ್ತಿದ್ರೆ ಗೊತ್ತು. ಸರಿ ಕೇಳೋದ್ರಿ. ಸರಿ ಕೇಳಿಲ್ಲತ್ರಿ ಗುರುಗಳ, ಇನ್ನೊಂದ್ಸಲ ಹೇಳಿ. ಏನು ಕೇಳಿಸ್ತಾ ಇಲ್ಲ ನಮಗಂತೂ. ಮಲ್ಲಪ್ಪ ಅವರು ಹೇಳುದೇನು ಕೇಳ್ತಾ ಇಲ್ಲ. ನಿಮ್ಮ ಮೊಬೈಲ್ ಏನೋ ದೋಷದ ಲೆಫ್ಟಾಗಿ ಮತ್ತೆ ಬರಲಿ ನೆಗೆಟಿವ್. ಲೆಫ್ಟ್ ಆಗಿ ಮತ್ತೆ ಜಾಯ್ನರ್, ಲೆಫ್ಟ್ ಆಗಿ ಮತ್ತೆ ಜಾಯ್ನರ್. ನೀವು ಲೆಫ್ಟ್ ಆಗಿ ಬರ್ರಿ ಗುರುಗಳೇ.
ನಾವು ಅದೇ ಹೇಳ್ಕೊತ ಬಂದೀವಲ್ರಿ ಮೊದಲ. ನಿಮ್ಮ ಅರಿವು ಅನ್ನೋ ಲಿಂಗದಿಂದ ನಿಮಗೆ ವ್ಯವಹಾರ ನಡೆದದೋ ಏನು, ಕೊಳ್ಳೆಗೆ ಹಾಕೊಂಡು ಲಿಂಗದ ನಿಂತು ನಿಮ್ಗೆ ವ್ಯವಹಾರ ನಡೆದದು ಅಂತೇಳಿ ಯಾವ ಕಾಲದಾಗಿ ನಡೆದು ನಿಮ್ಗೆ ಪ್ರಶ್ನೆಗಳು ಹಿಂಗೆ ಕೇಳ್ಕೊತ ಬಂದೀವಲ್ಲ. ಕೊಳ್ಳೆಗೆ ಹಾಕೊಳ್ಳೋ ಲಿಂಗ ಏನದ, ಐಡೆಂಟಿಫಿಕೇಶನ್ ಅಷ್ಟೇ. ಅದು ಒಳಗಿರೋ ಅರಿವನ್ನು ಅರಿತವರ ಒಂದು ಗುರುತು ಅಷ್ಟೇ, ಕುರುವು. ಅರಿವುಳ್ಳವರ ಕುರುವು ಅದಷ್ಟೇ. ಇದೇ ಪ್ರಶ್ನೆ ಅದು ನಿನ್ನೆ ಇದು ಕೇಳೋದು, ಅದು ನೀವು ಹಂಗ ಅನ್ಬೇಡ್ರಿ, ಅದು ಲಿಂಗ ಅದು ಅರಿವು ಉಳಿದ ಅಲ್ಲ ಅಂತ ಅನ್ಬೇಡ್ರಿ ಅಂತ ಬರ್ರಿ. ಈಗ ಕೇಳಕತ್ತದ ಬರ್ರಿ. ಲಿಂಗ ಜಡ ವಸ್ತು ಅನ್ನೋದು ನನಗೂ ಗೊತ್ತದು. ಒಳ್ಳೆ ಸಮಸ್ಯೆ.